ಜೂನ್ ತಿಂಗಳೊಳಗೆ ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸಬೇಕು ಅನ್ನುವಂತಹ ಆದೇಶ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಜಿಬಿಐ ಚುನಾವಣೆಗೆ ಈಗ ಜೀವ ಸಿಕ್ಕಂತಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಾರಿಗೆ ಸಚಿವರು ಆಗಿರುವಂತಹ ಬೆಂಗಳೂರಿನ ಹಿರಿಯ ನಾಯಕರು ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಅವರ ಹತ್ರ ಈ ಒಂದು ಬೆಳವಣಿಗೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಯುವಂಥ ಒಂದು ಪ್ರಯತ್ನ ಮಾಡೋಣ. ಸರ್, ಈಗ ಬೆಂಗಳೂರು ಚುನಾವಣೆಗೆ ಸಂಬಂಧಪಟ್ಟಂಗೆ ಕೂಡ ಕೊನೆಗೂ ಆ ಒಂದು ನಿಗದಿ ಆಗಿರುವಂಥ ಅಂದರೆ ಸುಪ್ರೀಂ ಕೋರ್ಟಿಗೆ ಆದೇಶವನ್ನು ಕೊಟ್ಟಿದೆ. ಸೊ ಜೂನ್ ತಿಂಗಳೊಳಗಡೆ ಮಾಡಬೇಕಾಗತ್ತೆ. ಈ ಬಾರಿ ಚುನಾವಣೆ ಆಡಳಿತಾರೂಢ ಕಾಂಗ್ರೆಸ್ಗೆ ಎಷ್ಟು ಇದನ್ನ ಸವಾಲಾಗಿರುತ್ತೆ, ಹೇಗಿರುತ್ತೆ? 2015ರಲ್ಲಿ ಚುನಾವಣೆ ಆಗಿದ್ದು ಸೆಪ್ಟೆಂಬರಲ್ಲಿ. 2020 ಸೆಪ್ಟೆಂಬರ್ಗೆ ಎಲೆಕ್ಷನ್ ಆಗಬೇಕಾಗಿತ್ತು. ಆಮೇಲೆ 2020ಕ್ಕೂ ಈಗ ಈ ಜೂನ್ ಅಂದರೂ ಕೂಡ ಏನಾಗುತ್ತೆ, 5 ವರ್ಷ 9 ತಿಂಗಳು ಚುನಾಯಿತ ಪ್ರತಿನಿಧಿ ಇಲ್ಲದೆ ಇವತ್ತು ಮಹಾನಗರ ಪಾಲಿಕೆ ನಡ್ಕೊಂಡ್ಬಂದಿದೆ. ಇದು ಪ್ರಜಾಪ್ರಭುತ್ವದಲ್ಲಿ ಚುನಾಯಿತ ಪ್ರತಿನಿಧಿಗಳು ಇರಲೇಬೇಕಂತಿದ್ರು. ಹೀಗೆ ಕಾರಣಾಂತರಗಳಿಂದ ಮಾಡೋಕ್ಕಾಗಿರಲಿಲ್ಲ. ಮೊದಲು ಮಹಾನಗರ ಪಾಲಿಕೆ ಇತ್ತು, ಮಹಾನಗರ ಪಾಲಿಕೆಯನ್ನು ಬೃಹತ್ ಬೆಂಗಳೂರು ಪಾಲಿಕೆ, ಈಗ ಗ್ರೇಟರ್ ಬ್ಯಾಂಗ್ಳೂರು ಅಂತಾಗಿ ಕೊನೆಗೂ ಕೂಡ ಈಗ ಚುನಾವಣೆ ಅಫಿಡವಿಟ್ ಹಾಕಿದ್ವಿ. ನಮ್ಮ ಸರ್ಕಾರ ಅಫಿಡವಿಟ್ ಹಾಕಿ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಡಿಲಿಮಿಟೇಷನ್ಸು ಆಯಿತು, ರಿಸರ್ವೇಷನ್ಸು ಆಯಿತು. ಮತ್ತು ಈಗ ಸುಪ್ರೀಂ ಕೋರ್ಟು ಕೂಡ ಜೂನ್ 30 ಗಡುವು ಕೊಟ್ಟಿದೆ. ಇನ್ನೇನಿದ್ರು ರಾಜಕೀಯ ಪಕ್ಷಗಳು ಅಥವಾ ಪಕ್ಷೇತರರಾಗಿ ನಿಲ್ಲುವಂಥವರು ಅವರು ತಯಾರಾಗಬೇಕಷ್ಟೇ ಎಲೆಕ್ಷನ್ಗೆ. ಇನ್ನು ಬೇರೆ ಆಪ್ಷನ್ಸ್ ಏನೂ ಇಲ್ಲ. ಸರ್, ಹೇಗೆ ಸರ್ ಆಡಳಿತಾರೂಢ ಕಾಂಗ್ರೆಸ್ ನಿಮ್ಮದೇ ಸರ್ಕಾರ ಇರುವಂಥದ್ದು, ಈ ಸನ್ನಿವೇಶದಲ್ಲಿ ಎಷ್ಟು ಮಟ್ಟಿಗೆ ಸವಾಲಿದೆ ಸರ್, ಅಥವಾ ಸುಲಭವಾಗಿ ಗೆಲ್ಲುವಂಥ ಅವಕಾಶ ಇದೆಯಾ? ಈಗ ಚುನಾವಣೆಗಳು ಸಹಜವಾಗಿ ಈಗ ನಾವೇನು ಕೆಲಸಗಳು ಮಾಡಿರ್ತೀವೋ ಅದರ ಮೇಲೆ ಜನ ಕೂಡ ಮತ ಹಾಕಬೇಕು. ಮತ ಹಾಕ್ತಾರೆ ಅಂತ ನಾನು ಕೂಡ ನಿರೀಕ್ಷೆ ಮಾಡ್ತೀನಿ. ಈಗ ನಮ್ಮ ಹಿಂದೆ ಸರ್ಕಾರ ಇದ್ದಾಗ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರು ನಗರಕ್ಕೆ ಸಾಕಷ್ಟು ನಾವು ಕೊಡುಗೆಗಳನ್ನು ಕೊಟ್ಟಿದ್ದೀವಿ. ಅದು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇರ್ಬೋದು, ಪಾರ್ಕ್ಗಳ ಅಭಿವೃದ್ಧಿ, ಕೆರೆಗಳ ಅಭಿವೃದ್ಧಿ ಇರ್ಬೋದು. ಮತ್ತು ಬೆಂಗಳೂರು ಸುತ್ತಲೂ 7 CMCಗಳಿದ್ದಾಗ 2 TMC ಇತ್ತು. ಅದಕ್ಕೆ ಕುಡಿಯೋ ನೀರು, ಸ್ಯಾನಿಟ್ರಿ ಮತ್ತು ರಾಜಕಾಲುವೆಗಳು, ಈ ಥರ ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿತ್ತು. ಹಿಂದೆ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದ್ದಾಗ ಏರ್ಪೋರ್ಟಿಂದ ಹಿಡಿದು ಮೆಟ್ರೋಯಿಂದ ಹಿಡಿದು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲೂ ಸಾಕಷ್ಟು ಬೆಂಗಳೂರಿಗೆ ಕೊಡುಗೆಗಳು ಇದೆ. ಮತ್ತು ಸಿದ್ದರಾಮಯ್ಯವರು ಕೂಡ ಮುಖ್ಯಮಂತ್ರಿ ಆದಮೇಲೆ ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಅತಿ ಹೆಚ್ಚು ಬೆಂಗಳೂರಿಗೆ ಅನುದಾನ ಕೊಟ್ಟಂಥವರು ಸಿದ್ದರಾಮಯ್ಯವರು ಅಂತ ಹೇಳಿದರೆ ತಪ್ಪಾಗಲಾರ್ದು. ಈಗ ರಿಂಗ್ ರಸ್ತೆಗಳಿರ್ಬೋದು, ಮತ್ತು ಅದೇ ರೀತಿ 100 ಹಳ್ಳಿಗಳನ್ನು ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸೇರಿಸ್ಬಿಟ್ಟು ಹೋಗ್ಬಿಟ್ಟಿದ್ರು. ಹಳ್ಳಿಗಳು ಸೇರಿಸಿದ್ರು, ಅಭಿವೃದ್ಧಿಗೆ ಅವಕಾಶಗಳು ಕಾರಣಾಂತರಗಳಿಂದ ಆಗಿರಲಿಲ್ಲ. ಆ 110 ಹಳ್ಳಿಗೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೇ ಕುಡಿಯೋ ನೀರು, ಸ್ಯಾನಿಟ್ರಿ, ಮತ್ತು ಈ ಬಾರಿ ನಮ್ಮ ಸರ್ಕಾರ ಬಂದಮೇಲೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರು ಅಂದರೆ ಡಾಂಬರೀಕರಣ, ಮೋರಿ, ಬೀದಿ ದೀಪಗಳು, ಈ ಥರ ಒಟ್ಟಾರೆಯಾಗಿ 110 ಹೊಸ ಹಳ್ಳಿ ಏನು ಹಿಂದೆ ಸಮ್ಮಿಶ್ರ ಸರ್ಕಾರ ಸೇರಿಸ್ಬಿಟ್ಟು ಹೋದರು. ಆಮೇಲೆ 7 CMC, 2 TMC, ಕೆಂಗೇರಿ, ಯಲಹಂಕ, ಮತ್ತು ಹಳೆ ಬೆಂಗಳೂರು ಅಂದರೆ ದೇವರಾಜ ಅರಸರು ಇದ್ದಾಗ ಕಾವೇರಿ ನೀರು ಬಂದಿದ್ದು. ಕಾವೇರಿ ಈಗಾಗಲೇ ಒಂದು 4ನೇ ಹಂತದಲ್ಲೇ 4 ಘಟ್ಟಗಳಾಗಿದೆ. ಅದರಲ್ಲಿ ಒಂದು ಬಿಟ್ಟರೆ ಬಹುತೇಕ ಎಲ್ಲ ಕಾಂಗ್ರೆಸ್ ಸರ್ಕಾರಗಳಿದ್ದಾಗಲೇ ಕುಡಿಯೋ ನೀರು ಕೂಡ ನಾವು ತಂದಿರ್ತಕ್ಕಂಥದ್ದು. ಮತ್ತು STPs ಬೆಂಗಳೂರಿಂದ ಆಚೆ ಹೋಗುತ್ತಲ್ಲ ನೀರು, ಅದು ಶುದ್ಧೀಕರಣ ಆಗಿ ಆಚೆ ಹೋಗಬೇಕು. STPs ಮತ್ತು ಸಾಕಷ್ಟು ನಮ್ಮ ಕೆಲಸ ನೋಡಿ ಜನ ಮತ ಹಾಕಿದ್ರೆ ಖಂಡಿತ ನಮಗೆ ಸ್ಪಷ್ಟ ಬಹುಮತ ಬರಬೇಕು. ಆದರೆ ಮತದಾರರು BJPಯವರು ಸುಳ್ಳು ಹೇಳ್ಕೊಂಡು ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಮತ ಕೇಳಿ ಜನ ಯಾಮಾರಿದ್ರೆ ಕಷ್ಟ ಆಗುತ್ತೆ. ಸರ್, ಎಷ್ಟು ಪಾಲಿಕೆಗಳನ್ನ 5ರಲ್ಲಿ ಗೆಲ್ಲುವಂಥ ವಿಶ್ವಾಸ ತಮಗಿದೆ ಸರ್? ನಮಗೆ 5ಕ್ಕೆ 5 ಗೆಲ್ಲಬೇಕು. ಈಗ ನಾನು ಹೇಳಿದ್ನಲ್ಲ ಇಷ್ಟೊತ್ತು, ಇದೆಲ್ಲ ಜನ ಅರ್ಥ ಮಾಡಿಕೊಂಡ್ರೆ 5ಕ್ಕೆ 5 ನಮಗೆ ಮತ ಹಾಕಿ ಗೆಲ್ಲಿಸ್ಬೇಕು. ಯಾಕೆಂದರೆ ಬೆಂಗಳೂರಿಗೆ BJPಯವರು 2 ಸಲ ಅಧಿಕಾರದಲ್ಲಿದ್ದಾಗ ಹಿಂದೆ 14 ಕಟ್ಟಡಗಳನ್ನು ಅಡ ಇಟ್ಬಿಟ್ಟು ಹೋಗಿದ್ರು ಅವರು. ಸುಮಾರು 2015ರಲ್ಲಿ ನಮಗೆ
13ರಲ್ಲಿ ನಾವು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ 5,000-6,000 ಕೋಟಿ ಸಾಲ ಬಿಟ್ಟು ಹೋಗಿದ್ರು 2013ರಲ್ಲಿ. ಆಮೇಲೆ ಆ ಸಾಲವನ್ನು ನಾವು ತೀರಿಸ್ವಿ, 3 ಕಟ್ಟಡಗಳನ್ನು ಬಿಡಿಸ್ಕೊಂಡ್ವಿ. ಮತ್ತು ರಸ್ತೆಗಳೆಲ್ಲ 2013ರಲ್ಲಿ ಪೂರ್ತಿ ಗುಂಡಿಗಳು ಬಿದ್ದೋಗಿತ್ತು. ಹಾಗೆ ನಾನೇ ಉಸ್ತುವಾರಿ ಸಚಿವನಾಗಿದ್ದಾಗ 4-5 ತಿಂಗಳಲ್ಲೇ ಎಲ್ಲ ಮಾಡಿಸ್ವಿ. ಮತ್ತು ಮೊನ್ನೆ ಕೂಡ BJP ಸರ್ಕಾರ ನಮ್ಗೆ ಅಧಿಕಾರ ಬಿಟ್ಟುಕೊಟ್ಟಾಗ ಬೆಂಗಳೂರು ನಗರ ಪಾಲಿಕೆ 1ರಲ್ಲೇ 5,000 ಕೋಟಿ ಸಾಲ ಬಿಟ್ಟು ಹೋಗಿದ್ರು, ಆನ್ಗೋಯಿಂಗ್ ವರ್ಕ್ಸ್ ಬಿಟ್ಟು. ಆಮೇಲೆ BDNಲ್ಲೂ ಸಾಲ ಬಿಟ್ಟು ಹೋಗಿದ್ರು. ಮತ್ತು ನಮ್ಮ KEB ಅಂದರೆ ವಿಧಿಯಲ್ಲ, ಬೆಸ್ಕಾಮಲ್ಲೂ ಕೂಡ ಸಾಕಷ್ಟು ಸಾಲಗಳು ಬಿಟ್ಟು ಹೋಗಿದ್ರು. ಜನ ಇದನ್ನು ಅರ್ಥ ಮಾಡ್ಕೋಬೇಕು, ಯಾರು ಕೆಲಸ ಮಾಡೋರು ಯಾರು, ಮಾತುಗಾರರು ಯಾರು ಅಂತ. ಕೆಲಸ ಮಾಡೋರು ಓಟ್ ಹಾಕಿದ್ರೆ ನಮಗೆ ಹಾಕಬೇಕು ಅವರು, ಅಥವಾ ಬರೀ ಮಾತುಗಾರರು ಅಂದರೆ BJP ಅಷ್ಟೆ. ಸರ್, ಒಂದು ಇಲ್ಲಿ ಯಾಕಂತಂದ್ರೆ ಪ್ರತಿಪಕ್ಷಗಳು ಕೂಡ ಇಲ್ಲೆಲ್ಲ ಗುಂಡಿಗಳು ಬಿದ್ದಿದ್ದ ವಿಚಾರವಾಗಿರ್ಬೋದು, ಅಭಿವೃದ್ಧಿ ಆಗ್ತಾ ಇಲ್ಲ, ಎಲ್ಲ ಕೂಡ ಅನುದಾನ ಸಿಗ್ತಿಲ್ಲ ಇಲ್ಲಿ ಬೆಂಗಳೂರಿಗೆ ಅನ್ನುವಂಥ ಆರೋಪಗಳು ಮಾಡ್ತಾರೆ. ಮಗದೊಂದು ಕಡೆ ಉದ್ಯಮಿಗಳು ಕೂಡ ಸರಣಿ ಟ್ವೀಟ್ಗಳನ್ನ ಮಾಡಿದ್ದಾರೆ. ಸೊ ರಸ್ತೆಗಳು ವಿಚಾರ ಆಗಿರ್ಬೋದು, ಮೂಲ ಸೌಕರ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವೆಲ್ಲವೂ ಕೂಡ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತೆ ಅನಿಸುತ್ತಾ? ಈಗ ರಸ್ತೆಗಳು ಮೊನ್ನೆ ಮಳೆಗಾಲದಲ್ಲಿ ಬಿದ್ದಿದ್ದು ನಿಜ, ಇಲ್ಲ ಅಂತ ಹೇಳೋದಿಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಈ ಸಲ ನಮಗೇನು ಹೈಕೋರ್ಟ್ ಏನು ಮಾನಿಟರ್ ಮಾಡಲಿಲ್ಲ ರಸ್ತೆಗಳ ಗುಂಡಿಗಳ ಬಗ್ಗೆ. ಹಿಂದೆ BJP ಸರ್ಕಾರ ಇದ್ದಾಗ, ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ 2 ವರ್ಷಗಳ ಕಾಲ ಮಾನಿಟರ್ ಮಾಡಿದ್ರು, ಹೈಕೋರ್ಟ್ ಮಾನಿಟರ್ ಮಾಡಿದ್ರು. ಪ್ರತಿ ತಿಂಗಳು ಕಮಿಷನರ್ ಆವಾಗ ತುಷಾರ್ ಗಿರಿನಾಥ್ ಅವರಿದ್ದರು, ಕರೆಸಿ ಎಷ್ಟು ಪಾಟ್ ಹೋಲ್ಸ್ ಇದೆ, ಎಷ್ಟು ಮುಚ್ಚಿದ್ದೀರಾ ಅಂತ ಇವರು ವರದಿ ಒಪ್ಪಿಸ್ಬರ್ಬೇಕಾಗಿತ್ತು. ಈ ಸಲ ಸ್ವಲ್ಪ ಪಾಟ್ ಹೋಲ್ಸ್ ಬಿದ್ದಿತ್ತು, ಇದೆಲ್ಲ ರೆಕ್ಟಿಫೈ ಆಗಿದೆ. ಆಮೇಲೆ ಕೆಲವು ಉದ್ಯಮಿಗಳು ಹೇಳ್ತಾರೆ, ಉದ್ಯಮದಾರರು ಪಾಟ್ ಹೋಲ್ಸ್ ಬಗ್ಗೆ ಮಾತಾಡ್ತಾರೆ. ಅದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೇ ಮಾತಾಡೋದು, BJP ಅಧಿಕಾರದಲ್ಲಿದ್ದಾಗ ಅವ್ರು ಮಾತಾಡ್ತಿರಲಿಲ್ಲ. ಅದೇ ಉದ್ಯಮದಾರರು ಮೊನ್ನೆ ಕೋಗಿಲುನಲ್ಲಿ ಅವ್ರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದಾಗ, ಅಂದರೆ ಯಾರು ಜಿನೈನಿದ್ದಾರೆ ಅವರಿಗೆ ನಮ್ಮ ರಾಜ್ಯದ ಟ್ಯಾಕ್ಸ್ ಹಣವನ್ನು ಬೇರೆಯವ್ರು ಕೊಡ್ತಾರೆ ಅಂತ ಉದ್ಯಮದಾರರು ಅವ್ರು ಹೇಳಿದರು. ನಮ್ಮ ರಾಜ್ಯದ 4.5 ಲಕ್ಷ ಕೋಟಿ GST ಬರುತ್ತೆ, ನಮಗೆ ಕೊಡೋದು 53,000 ಕೋಟಿ, 4 ಲಕ್ಷ ಕೋಟಿ ಬೇರೆ ರಾಜ್ಯದವ್ರು ಕೊಡ್ತಾರೆ. ಆ ಉದ್ಯಮದಾರರಿಗೆ ಅದು ಗೊತ್ತಿಲ್ವಾ? ಉದ್ಯಮದಾರರು ಟೀಕೆ ಮಾಡ್ತಾರೆ, ನಮ್ಮ ರಾಜ್ಯದ 4 ಲಕ್ಷ ಕೋಟಿ ತೊಗೊಂಡೋಗಿ ಬೇರೆ ರಾಜ್ಯದವ್ರು ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವರು? ಸರ್, ಮತ್ತೊಂದು, ಈಗ ವಿದ್ಯುತ್ ಸಂಪರ್ಕ ಕಲ್ಪಿಸುವ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಕೂಡ ನಿರ್ಮಾಣ ಆಗಿತ್ತು. ಇದು ಕೂಡ ಎಲ್ಲ ಒಂದು ಕಡೆ ನಿಮಗೆ ಆಡಳಿತಾರೂಢ ಕಾಂಗ್ರೆಸ್ಗೆ ಒಂದಷ್ಟು ಪರಿಣಾಮ ಬೀರುತ್ತೆ ಅನ್ಸೋದಿಲ್ವಾ ಚುನಾವಣೆ ಟೈಮಲ್ಲಿ? ಈಗ OC ಇಲ್ಲ ಅಂದರೆ, ಮನೆಗೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ವಿದ್ಯುತ್ ಕೊಡಬಾರ್ದು ಅಂತ ನಮ್ಮ ಸರ್ಕಾರ ಏನು ಹೇಳಿಲ್ಲ, ಇದು ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಇಡೀ ದೇಶದಲ್ಲಿ OC ಇಲ್ಲ ಅಂದರೆ, ಆಕ್ಯುಪೇಷನ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ವಿದ್ಯುತ್ ಕೊಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. ಈಗ ನಮ್ಮ ಸರ್ಕಾರ 30-40 ಸೈಟ್ಗೆ 3 ಫ್ಲೋರ್ವರೆಗೂ ಕೂಡ OC ಇಲ್ಲದೇ ಕೊಡಿ ಅಂತ ಕ್ಯಾಬಿನೆಟ್ಟಲ್ಲಿ ನಾವು ತೀರ್ಮಾನ ತೊಗೊಂಡಿದ್ದೀವಿ. ಆಮೇಲೆ ಈ ಖಾತಾ ಮಾಡಿದ್ದೀವಿ. ಆಮೇಲೆ ಬಿ ಖಾತಾ ಐತಲ್ಲ, ಬಿ ಖಾತಾದವ್ರಿಗೆ ಎ ಖಾತಾ ಮಾಡೋದಕ್ಕೂ ನಮ್ಮ ಸರ್ಕಾರ ತೀರ್ಮಾನ ತೊಗೊಂಡಿದೆ. ಆಮೇಲೆ ಸರ್ಕಾರಿ ಜಾಗಗಳಲ್ಲಿ ಕಟ್ಕೊಂಡಿರ್ತಾರಲ್ಲ ಬಡವರು, ಅದನ್ನು ರೆಗ್ಯುಲರೈಸ್ ಮಾಡೋದಕ್ಕೆ ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಆಗುತ್ತೆ. ನಮ್ಮ ಬೆಂಗಳೂರಲ್ಲೂ ಇರ್ತಾರಲ್ಲ ಅವ್ರಿಗೂ ಕೂಡ ಈ ಸವಲತ್ತು ಸಿಗುತ್ತೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕೊಳಚೆ ಇದ್ದರೆ ಬಡವರು ಇರ್ತಕ್ಕಂಥ ಪ್ರದೇಶದಲ್ಲಿ 10,000 ಲೀಟರ್ ನೀರು ಉಚಿತವಾಗಿ ಕೊಟ್ಟಿದ್ವಿ ನಾವು. ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ್ರಲ್ಲ, ಆ ಸಂದರ್ಭದಲ್ಲಿ ಬಡವರು ಮನೆ ಕಟ್ಕೊಂಡಿದ್ದಾರಲ್ಲ, ಸ್ಲಮ್ ಬೋರ್ಡಿಂದ ತೊಗೊಂಡಿದ್ದಾರಲ್ಲ, ಅವ್ರು ಏನೇನು ಬಾಕಿ ಇತ್ತು ಎಲ್ಲ ಒಂದೇ ಸಲ ಮನ್ನಾ ಮಾಡಿಬಿಟ್ರು. ಆಮೇಲೆ ಈಗಲೂ ಅಷ್ಟೇ, ಬೆಂಗಳೂರು ನಗರದಲ್ಲಿ ನಮ್ಮ ಸರ್ಕಾರ ಬರೋಕ್ಕೆ ಮುಂಚೆ, ಶಕ್ತಿ ಕಾರ್ಯಕ್ರಮ ಬರೋಕ್ಕೆ ಮುಂಚೆ ಪ್ರತಿದಿನ 25 ಲಕ್ಷ ಜನ ಓಡಾಡ್ತಾಯಿದ್ರು ಬಸ್ಸುಗಳಲ್ಲಿ. ಈಗ 40 ಲಕ್ಷಕ್ಕೇರಿದೆ. ಅಂದರೆ 15 ಲಕ್ಷ ಜನ ಹೆಚ್ಚುವರಿಯಾಗಿ ನಮ್ಮ ಶಕ್ತಿ ಕಾರ್ಯಕ್ರಮ ಬಂದ ಮೇಲೆ ಬಳಸ್ತಾ ಇದ್ದಾರೆ. ಸರ್, ಬೆಂಗಳೂರು ಅಂದ ತಕ್ಷಣ ರಾಮಲಿಂಗಾರೆಡ್ಡಿ ಅವರ ಹೆಸರು ಸಹಜವಾಗಿ ಕೇಳಿಬರುವಂಥದ್ದು. ಯಾಕಂದರೆ ಬೆಂಗಳೂರಿನ ಇಡೀ ಚಿತ್ರಣ ಕೂಡ ರಾಮಲಿಂಗಾರೆಡ್ಡಿ ಅವರು ಗೊತ್ತಿರೋದು. ಆದರೆ ಬದಲಾದ ಸನ್ನಿವೇಶದಲ್ಲಿ ಈಗ DK ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಈ ಒಂದು ಸನ್ನಿವೇಶದಲ್ಲಿ ಈ ಚುನಾವಣೆಯಲ್ಲಿ ರಾಮಲಿಂಗಾರೆಡ್ಡಿ ಅವರ ಪಾತ್ರ ಏನಾಗಿರುತ್ತೆ, ಹೇಗಿರುತ್ತೆ? ಇದು ಸಾಮೂಹಿಕ ನಾಯಕತ್ವ. ನಮ್ಮ CM, DCM, ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಮ್ಮ ಸಚಿವರು, ಶಾಸಕರು ಮತ್ತು ಎಲ್ಲರೂ ಸೇರಿಕೊಂಡೇ ಎಲ್ಲ ಚುನಾವಣೆ ಮಾಡಬೇಕು. ಒಬ್ಬರೇ ಮಾಡೋಕ್ಕಾಗಲ್ಲ, ನಾನೊಬ್ಬನೇ ಮಾಡೋಕ್ಕಾಗಲ್ಲ, ಅಥವಾ ಶಿವಕುಮಾರ್ ಒಬ್ಬರೇ ಮಾಡೋಕ್ಕಾಗಲ್ಲ, ಎಲ್ಲ ಸೇರ್ಕೊಂಡು ಮಾಡಬೇಕು. ಅಲ್ಲ, ಒಂದು ರೀತಿಯಲ್ಲಿ DK ಶಿವಕುಮಾರ್ ಅವರಿಗೆ ಇದೊಂದು ರೀತಿ ಸಾಮರ್ಥ್ಯವನ್ನು ರುಜುವಾತು ಪಡಿಸಬೇಕಾದಂಥ ಒಂದು ಸನ್ನಿವೇಶಕ್ಕೆ ಸಾಕ್ಷಿ ಆಗುತ್ತಾ ಈ ಚುನಾವಣೆ?
ಈಗ ನಾನು ಆಗಲೇ ಹೇಳಿದ್ದೀನಿ, ಜನ ಕೆಲಸ ಮಾಡೋರು ಓಟ್ ಹಾಕಿದ್ರೆ 100ಕ್ಕೆ 75 ಭಾಗ ನಮಗೆ ಬರಬೇಕು ಓಟು. ಈ ನಮ್ಮ ಶಕ್ತಿ ಕಾರ್ಯಕ್ರಮ ಇರ್ಬೋದು, ಕನಿಷ್ಠ 15 ಲಕ್ಷ ಜನ ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ಉದ್ಯೋಗ ಸೃಷ್ಟಿ 23% ಜಾಸ್ತಿ ಆಗಿದೆ. ಅದೇ ರೀತಿ ವಿದ್ಯುತ್ 200 ಯೂನಿಟ್ವರೆಗೂ ಅವರು ಎಷ್ಟು ಬಳಸ್ತಾ ಇದ್ರೋ ಅದರ ಮೇಲೆ 10% ಜಾಸ್ತಿ ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ ಸಾಕಷ್ಟು ಬೆಲೆ ಏರಿಕೆಯಿಂದ ಜೀವನ ಮಾಡೋಕ್ಕೆ ಕಷ್ಟ ಆಗ್ತಿತ್ತು, ಅಂಥವ್ರಿಗೆಲ್ಲ ಕೂಡ ಗೃಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಆಮೇಲೆ BPL ಕಾರ್ಡ್ ಇರ್ತಕ್ಕಂಥವ್ರಿಗೆ 5 kg ಹೆಚ್ಚುವರಿಯಾಗಿ ಅಕ್ಕಿ ಕೊಡ್ತಾಯಿದ್ವಿ, ಕಿಟ್ ಕೊಡ್ತಾಯಿದ್ವಿ. ಇದು ನಾವು ಕೆಲಸ ಮಾಡೋರಿಗೆ ಜನ ಮತ ಹಾಕಿದ್ರೆ ನಮಗೆ ಹಾಕಬೇಕು. 100ಕ್ಕೆ 75 ಮತ ನಮಗೆ ಬರಬೇಕು. ಕೆಲಸ ಮಾಡದೆ ಸುಮ್ಮನೆ ಮಾತು ಒಳ್ಳೊಳ್ಳೆ ಮಾತು, ಯಾವುದು ಬಣ್ಣದ ಮಾತು ಮಾತಾಡ್ತಾರಲ್ಲ, ಬಣ್ಣದ ಮಾತು ಮಾತಾಡಿಕೊಂಡು ಏನು ಕೆಲಸ ಮಾಡದೆ ಅವರು ಅಧಿಕಾರದಲ್ಲಿದ್ದಾಗ ಸಾಲಗಳು ಬಿಟ್ಟು ಹೋಗ್ತಾರಲ್ಲ, ಅಂಥವ್ರು ಮತ ಹಾಕಿದರೆ ಪ್ರಯೋಜನ ಇಲ್ಲ. ಸರ್, ಈಗ BJP JDS ಕೂಡ ಮೈತ್ರಿ ಇರುವಂಥದ್ದು. ಈ ಸನ್ನಿವೇಶದಲ್ಲಿ ಇಬ್ಬರು ಫ್ರೆಂಡ್ಲಿ ಫೈಟ್ ಮಾಡಿದ್ರೆ ಕಾಂಗ್ರೆಸ್ಗೆ ಅದೊಂದು ರೀತಿ ಸವಾಲು ಅನಿಸುತ್ತೆ. ಅದು ಅವರು ಫ್ರೆಂಡ್ಲಿಯನ್ನು ಚೆನ್ನಾಗಿ ಎಲೆಕ್ಷನ್ ಮಾಡಿಕೊಳ್ಳಿ ಅಥವಾ ಜಂಟಿಯಾಗಾದರೂ ಮಾಡಿಕೊಳ್ಳಿ, ನಮ್ಮ ಕೆಲಸ ನಮ್ಮದು, ನಮ್ಮ ಪಕ್ಷ ನಾವು ಚುನಾವಣೆ ಪ್ರಬುದ್ಧ ಮತದಾರರು ಅಂತ. ಸೊ ನೀವು ಏನನ್ನು ಇಟ್ಕೊಂಡು ನೀವು ಚುನಾವಣೆಯನ್ನು ಫೇಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಡೆವಲಪ್ಮೆಂಟು. ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಬೆಂಗಳೂರಿಗೆ ಕುಡಿಯೋ ನೀರಿಂದ ಹಿಡಿದು, ಸ್ಯಾನಿಟ್ರಿಯಿಂದ ಹಿಡಿದು, BDS ಸೈಟ್ಗಳು ಮಾಡಿದ್ರಿಂದ ಹಿಡಿದು, CITBಯಿಂದ ಹಿಡಿದು, ಬೆಂಗಳೂರಿಗೆ ಮೆಟ್ರೋ ತಂದಿದ್ದರಿಂದ ಹಿಡಿದು, ಏರ್ಪೋರ್ಟಿಂದ ಹಿಡಿದು, ಕೆರೆಗಳ ಅಭಿವೃದ್ಧಿಯಿಂದ ಹಿಡಿದು, ರಿಂಗ್ ರೋಡಿಂದ ಹಿಡಿದು, ಮತ್ತು ಆಗಲೇ ಹೇಳಿದಾನೆ ಇಷ್ಟೊತ್ತು ಏನೇನು ಕೆಲಸಗಳು ಮಾಡಿದ್ವಿ ಅಂತ, ಅದೆಲ್ಲ ಕೂಡ ಜನ ಯೋಚನೆ ಮಾಡಿದ್ರೆ ನಮಗೆ ಬಿಟ್ಟರೆ ಬೇರೆಯವ್ರು ಓಟೇ ಹಾಕಬಾರ್ದು. ಯಾಕೆಂದರೆ BJPಯವರ ಸಾಧನೆ ಬೆಂಗಳೂರು ನಗರದಲ್ಲಿ ಶೂನ್ಯ. ಸಾಲ ಇಟ್ಟೋಗಿದ್ದು ಅವ್ರ ಸಾಧನೆ ಅಷ್ಟೇ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿಯವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಾನಿ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು.